ನೀವು ತುಂಬಾ ಸ್ಟ್ರಾಂಗ್ ಗರ್ಲ್ ರಿಯಲ್ ಆಗು ಕೂಡ. ನಿತ್ಯ ಪಾತ್ರದಿಂದ ಏನ್ ಕಲ್ತ್ರಿ ಅಥವಾ ಯಾವ ವಿಷಯ ತುಂಬಾ ಇಷ್ಟ ಆಯ್ತು ನಿಮ್ಗೆ? ನಿತ್ಯ ಪ್ರಾಕ್ಟಿಕಲ್. ನಮ್ರತಾನು ಒಂದು ರೇಂಜಿಗೆ ಪ್ರಾಕ್ಟಿಕಲ್, ಬಟ್ ತುಂಬಾ ಎಮೋಷ್ನಲ್. ಬಟ್ ನಿತ್ಯ ಇಸ್ ನಾಟ್ ಲೈಕ್ ದ್ಯಾಟ್. ಒಂದು ಏನೋ ಪ್ರಾಬ್ಲಮ್ ಬಂತು ಅಂದರೆ ಅವಳು ನಿಂತ್ಕೊಂಡು ಫೇಸ್ ಮಾಡ್ತಾಳೆ ಆ್ಯಂಡ್ ಅವಳು ಬ್ರೇಕ್ ಡೌನ್ ಆಗಲ್ಲ. ಸೊ ಅದು ತುಂಬ ಜನ ಅಳವಡಿಸ್ಕೋಬೇಕು ಅಂತ ನಂಗೆ ಅನ್ಸುತ್ತೆ. ನಾನು ಕೂಡ ಅಳವಡಿಸ್ಕೋಬೇಕು. ಆಮೇಲೆ ಥಟ್ ಅಂತ ಒಂದು ಡಿಸಿಷನ್ಗೆ ಬರೋದು, ಆಮೇಲೆ ಅವಳಿಗೆ ಏನು ಬೇಕೋ ಅದನ್ನೇ ಮಾಡೋದು ಅವಳು. ಅವಳು ಯಾರಿಗೋಸ್ಕರನಾದರೂ ಮೆಚ್ಚಿಸೋಕ್ಕೆ ಅಥವಾ ಆ ಥರ ಎಲ್ಲ ಮಾಡಲ್ಲ ಅವಳು. ಶಿ ಈಸ್ ವೆರಿ ಸ್ಟ್ರೇಟ್ ಫಾರ್ವರ್ಡ್, ಕಟ್ ಥ್ರೋಟ್. ಹಾಗೆ ಒಂದು ನಿಲುವಿಗೆ ಅವಳು ಸ್ಟಿಕ್ ಆನ್ ಆದರೆ ಅಲ್ಲೇ ಇರ್ತಾಳೆ ಅವಳು. ಸೊ ಅದನ್ನು ಪ್ರಾಬಬ್ಲಿ ನಾನು ತುಂಬ ಎಮೋಷ್ನಲ್ ಆಗಿರೋದನ್ನು ಅಳವಡಿಸ್ಕೋಬೇಕು ಅಂತ ಅನಿಸುತ್ತೆ. ಕಿರಣ್ ರಾಜ್ ಅವರಿದ್ದಾರೆ, ಭವ್ಯ ಗೌಡ ಇದೆ, ಜೊತೆಗೆ ಕಿರಣ್ ರಾಜರ ಒಂದು ಕರ್ಣ ಫ್ಯಾಮಿಲಿ ತುಂಬಾ ದೊಡ್ಡದಾಗಿದೆ. ಹೇಗನ್ಸುತ್ತೆ ದೊಡ್ಡ ಧಾರಾವಾಹಿ ಬಳಗ? ಇದು ತುಂಬಾ ಒಳ್ಳೊಳ್ಳೆ ಏನಂತಾರೆ ಸ್ಟಾರ್ಸ್ ಇದ್ದಾರೆ ಇದರಲ್ಲಿ. ಒಳ್ಳೆ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಇದರಲ್ಲಿ. ಕಿರಣ್ ರಾಜ್ ಆಗಿರ್ಬೋದು, ಅವ್ರು ಕರ್ಣ ಮಾಡ್ತಾ ಇರೋದು ಎಲ್ಲರ ಡ್ರೀಮ್ ರೋಲ್ ಅದು. ಆ್ಯಕ್ಚುಲಿ ಎಲ್ಲ ಹುಡುಗರು ಡ್ರೀಮ್ ರೋಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಹಿ ಡಿಸರ್ವ್ಸ್ ಇಟ್. ಪರ್ಫೆಕ್ಟ್ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಅವರು ಕನ್ವಿನ್ಸ್ ಆಗಿಬಿಡುತ್ತೆ, ಓ ಇವ್ರು ಕರ್ಣನೇ ಅಂತ. ಸೊ ಹಾಗೆ ಅವ್ರು ಹೋಮ್ವರ್ಕ್ ಮಾಡ್ಕೊಂಬಂದಿದ್ದಾರೆ. ಆ್ಯಂಡ್ ಭವ್ಯ ಆಲ್ಸೋ ಆ ಒಂದು ಏನಂತಾರೆ ಇನ್ನಸೆನ್ಸ್, ಆ ಕ್ಯೂಟ್ನೆಸ್, ಶಿ ಈಸ್ ಡೂಯಿಂಗ್ ಎನ್ ಎಕ್ಸ್ಟ್ರಾಡಿನರಿ ಜಾಬ್. ಆ್ಯಂಡ್ ನಾಗವರ್ಣ ಸರ್ ಇದ್ದಾರೆ, ಆಶಲತಾ ಮ್ಯಾಮ್ ಇದ್ದಾರೆ, ನಮ್ಮ ಅಜ್ಜಿ ಪಾತ್ರ ಮಾಡ್ತಾ ಇರೋವಂಥ ಗಾಯತ್ರಿ ಪ್ರಭಾಕರ್ ಮ್ಯಾಮ್ ಇದ್ದಾರೆ. ಸೊ ಅವ್ರ ಕಡೆ ಅವ್ರನ್ನಂತೂ ನಾನು ಇನ್ನೂ ಮೀಟೇ ಮಾಡಿಲ್ಲ. ಸೊ ಐ ಬಿಲೀವ್ ಅವರೆಲ್ಲರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಅನಿಸುತ್ತೆ. ಬಿಕಾಸ್ ಎಲ್ಲರೂ ತುಂಬ ವರ್ಷಗಳ ಸೀನಿಯರ್ಸ್ ಅವರೆಲ್ಲ. ಸೊ ಐ ಆಮ್ ಎಕ್ಸೈಟೆಡ್.